ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೃಷಭ ರಾಶಿಯ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ವೃಷಭ ರಾಶಿಯವರಿಗೆ ಈ ತಿಂಗಳು ನಡ್ತಕ್ಕಂತಹ ಆಗು ಹೋಗುಗಳೇನು, ಅವ್ರ ಜೀವನದಲ್ಲಿ ಬರ್ತಕ್ಕಂಥ ಏರುಪೇರುಗಳಾಗ್ಬೋದು, ಬದಲಾವಣೆಗಳಾಗ್ಬೋದು, ಒಳಿತು ಮತ್ತು ಕೆಡುಕಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಜೀವನದಲ್ಲಿ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ನಿಮ್ಮ ಜೀವನದಲ್ಲಿ ಫೇಸ್ ಮಾಡ್ತಾ ಇರ್ತೀರ, ಎಷ್ಟೋ ದೇವಸ್ಥಾನಗಳಿಗೆ, ಧರ್ಮ ವ್ಯವಸ್ಥೆಗಳಾಗ್ಬೋದು ಅಥವಾ ಧಾರ್ಮಿಕ ಕೇಂದ್ರಗಳಿಗಾಗ್ಬೋದು, ಜ್ಯೋತಿಷ್ಯರ ಬಳಿ ಆಗ್ಬೋದು, ಹೋಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ಎಷ್ಟೋ ಜನ ನನಗೆ DM ಮೂಲಕ ಕೇಳಿದ್ದೀರಾ, ಎಲ್ಲಿ ಸಿಗ್ಬೋದು, ಎಲ್ಲಿ ನಿಮ್ಮನ್ನು ಭೇಟಿ ಆಗ್ಬೋದು ಅಂತ. ನನ್ನ ಒಂದು ಅಪಾಯಿಂಟ್ಮೆಂಟನ್ನು ಫೋನ್ ಮಾಡೋದ್ರ ಮೂಲಕ ನೀವು ಕನ್ಫರ್ಮ್ ಮಾಡ್ಕೋಬೋದಾಗುತ್ತೆ. ಯಾವ ದಿನ ಏನು ಅಂತ ನೀವು ಮುಂಚೆನೇ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ನಮ್ಮನ್ನು ನೀವು ನೇರವಾಗಿ ಕೂಡ ಭೇಟಿ ಆಗ್ಬೋದು. ನಿಮ್ಮ ಸಮಸ್ಯೆಗಳಿಗೆ ನಮ್ಮಿಂದ ಶಾಶ್ವತ ಮತ್ತು ಅಂತಿಮ ಪರಿಹಾರವನ್ನು ಕೂಡ ಪಡ್ಕೋಬೋದಾಗುತ್ತೆ. ಮೊದಲನೇದಾಗಿ ವೃಷಭ ರಾಶಿಯವರ ಆರ್ಥಿಕ ವಿಚಾರವನ್ನು ನೋಡೋದಾದರೆ, ವೃಷಭ ರಾಶಿಯವರಿಗೆ ಈ ತಿಂಗಳು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಇರ್ತಕ್ಕಂಥ ಆದಾಯದ ಮೂಲಗಳು ಹೆಚ್ಚಾಗಿರೋದ್ರಿಂದ ಲಾಸಸ್ ಅನ್ನೋದು ವಿಚಾರದಲ್ಲಿಲ್ಲ. ಮತ್ತು ಇವರು ಆದಾಯದ ವಿಚಾರ ಮೂಲ ಯಾವುದಪ್ಪ ಅಂತಂದರೆ, ಮೂಲವಾಗಿ ಷೇರು ಮಾರುಕಟ್ಟೆಯಲ್ಲಿ ಇವರು ಏನು ಇನ್ವೆಸ್ಟ್ ಮಾಡಿರ್ತಾರೆ ಈ ತಿಂಗಳು ಒಂದು ಉನ್ನತ ಲಾಭವನ್ನು, ಉನ್ನತ ಒಂದು ವಿಚಾರವನ್ನು ಕಾಣ್ತಾರೆ. ಜೊತೆಗೆ ಇವರು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲೂ ಕೂಡ ಒಂದು ಉತ್ತಮ ಲಾಭವನ್ನು ಕಾಣೋದ್ರಿಂದ, ಸ್ವಲ್ಪ ವ್ಯಯದ ಅಂದರೆ ಖರ್ಚನ್ನು ಕಡಿಮೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕೂಡ ಒಂದು ಸದೃಢವಾಗಿ ನಿಲ್ತಕ್ಕಂಥ ವಿಚಾರಗಳು ಬರುತ್ತೆ. ನಂತರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ವೃತ್ತಿಯಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳ ಕೆಲವೊಂದು ವಿಚಾರದಿಂದ ನಿಮ್ಮಲ್ಲಿ ಸ್ವಲ್ಪ ಸಮಸ್ಯೆಗಳು, ಮನಸ್ಸಿಗೆ ಖಿನ್ನತೆ ಆಗ್ಬೋದು, ಮಾನಸಿಕ ಕಿರಿಕಿರಿ, ಒತ್ತಡ, ಮನಸ್ತಾಪಗಳಾಗುವಂಥ ಸಂಭವ ಇದೆ. ಜೊತೆಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಸಣ್ಣ ಪುಟ್ಟ ವ್ಯಕ್ತಿಗಳು ಕೂಡ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳಿ ಕ್ಷುಲ್ಲಕ ಕಾರಣದಿಂದ ಪ್ರಶಂಸೆ ಸಿಗುವಂಥ ವಿಚಾರದಿಂದ ನಿಮಗೆ ನಿಮ್ಮಷ್ಟು ದಕ್ಷತೆಯಿಂದ ಕೆಲಸ ಮಾಡದಿದ್ರು ಕೂಡ ಸಣ್ಣ ಪುಟ್ಟವಾಗಿ ವ್ಯವಸ್ಥೆ ಮಾಡಿದ್ರು ಕೂಡ ಅವರಿಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ, ನಿಮ್ಗೆ ಹೆಸರು ಬರಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ಕೊರತೆ ನಿಮ್ಗೆ ಇರುತ್ತೆ. ಈ ತಿಂಗಳಲ್ಲಿ ಸ್ವಲ್ಪ ಅದರ ಬಗ್ಗೆ ಹೆಚ್ಚಾಗಿ ಗಮನ ಕೊಡೋದು ಬೇಡ ಅಂತೀನಿ. ಜೊತೆಗೆ ವ್ಯವಹಾರದ ಬಗ್ಗೆ ನೋಡೋದಾದರೆ, ನೀವು ಬಿಸ್ನೆಸ್ ಮಾಡ್ತಾ ಇದ್ದರೆ, ಪಾರ್ಟ್ನರ್ಶಿಪ್ಪಲ್ಲಿ ಏನೇ ಬಿಸ್ನೆಸ್ ಮಾಡಿದ್ರು ಕೂಡ ನಿಮಗೆ ಈ ತಿಂಗಳು ಯಾವುದೇ ಲಾಭವನ್ನು ಕಾಣೋದಿಲ್ಲ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಆಲ್ರೆಡಿ ಮಾಡ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ಹೆಚ್ಚಾಗಿ ಗಮನ ಕೊಡದೆ ಈಗ ಇರೋದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ನೋಡಿ, ಲಾಭವನ್ನು ಈ ತಿಂಗಳು ನೀವು ಏನೇ ಮಾಡಿದ್ರು ಕೂಡ ಈ ತಿಂಗಳಲ್ಲಿ ನೀವು ಲಾಭವನ್ನು ಪಡಲಿಕ್ಕೆ ಆಗೋದಿಲ್ಲ. ಇರ್ತಕ್ಕಂಥ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಲಾಸ್ ಆಗದೇ ಇರೋ ಥರ ನೋಡ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮೂರನೇ ವ್ಯಕ್ತಿಗಳಿಂದ ಸಲಹೆಯನ್ನು ತೆಗೆದುಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಏನೂ ಮಾಡಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಅದರಿಂದ ಆಗುವಂಥ ನಷ್ಟ ನಿಮ್ಮ ಜೀವನದಲ್ಲಿ ದುಪ್ಪಟ್ಟಾಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ವಿಚಾರಗಳು ನಿಮ್ಮಿಬ್ಬರ ನಡುವೆ ಬರುತ್ತೆ. ಯಾಕಂದರೆ ನಿಮ್ಮ ಇಬ್ಬರ ನಡುವೆ ಇರ್ತಕ್ಕಂಥ ಸಣ್ಣ ಪುಟ್ಟ ವೈಮನಸ್ಸು ದೊಡ್ಡದಾಗುವಂಥ ಸಂಭವ ಇದೆ. ಜೊತೆಗೆ ಸ್ವಂತ ಬುದ್ಧಿಯಿಂದ, ಸ್ವಂತ ನಿರ್ಧಾರದಿಂದ ಏನೇ ಮಾಡಿದ್ರು ಕೂಡ ನೀವು ಮುಂದುವರಿಬೇಕಾಗುತ್ತೆ. ಮೂರನೇ ವ್ಯಕ್ತಿಗಳ ಮಾತಾಗ್ಬೋದು, ಅನ್ಯ ವ್ಯಕ್ತಿಗಳ ಮಾತನ್ನು ಕೇಳಿಕೊಂಡು ನಿಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಒಂದು ಸಾಮರಸ್ಯವನ್ನು ನೀವು ಪಡ್ಕೊಂಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮಿಬ್ಬರನ್ನ ದೂರ ಮಾಡಲಿಕ್ಕೆ ಮೂರನೇ ವ್ಯಕ್ತಿಗಳು ಬರೋದಿಲ್ಲ, ನಿಮ್ಮನ್ನು ನೀವು ದೂರ ಮಾಡ್ಕೋತೀರ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರೀತಿ, ಪ್ರೇಮ, ವಿಶ್ವಾಸವನ್ನು ನೀವು ಖುದ್ದಾಗಿ ಕಳ್ಕೊತೀರ ಅಂತ ಹೇಳ್ಬೋದಾಗುತ್ತೆ. ಇನ್ನು ಕುಟುಂಬದ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಇರ್ತಕ್ಕಂತಹ ಗುರು ಹಿರಿಯರ ಆಶೀರ್ವಾದದಿಂದ ಈ ಒಂದು ತಿಂಗಳು ನಿಮಗೆ ಒಳ್ಳೆಯ ಒಂದು ಶುಭ ಸಂದೇಶಗಳಾಗ್ಬೋದು, ಶುಭ ವಿಚಾರಗಳು ನಿಮಗೆ ಕಿವಿಗೆ ಬೀಳುತ್ತೆ. ಮತ್ತು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಶುಭ ಕಾರ್ಯಗಳಿಗೆ ನೀವು ಮುಖ್ಯವಾಗಿ ನಿಲ್ಲಬೇಕಾಗುತ್ತೆ. ಜೊತೆಗೆ ನಿಮ್ಮಿಂದ ಒಂದು ಒಳಿತಂಥ ಕಾರ್ಯಗಳಾಗ್ಬೋದು, ಶುಭ ಕಾರ್ಯಗಳಾಗ್ಬೋದು, ಮನೆಯಲ್ಲಿರ್ತಕ್ಕಂಥ ಒಂದು ವಿಚಾರದಿಂದ ಶುಭವಾಗುತ್ತೆ. ಮತ್ತು ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಂದ ಒಂದು ಉತ್ತಮವಾದಂತಹ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದಾಗುತ್ತೆ. ನಂತರ ಆರೋಗ್ಯದ ವಿಚಾರ ಬಂತು ಅಂತಂದರೆ, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಂದರೆ ಮನೆಯಲ್ಲಿರುವಂಥ ಅಕ್ಕ, ಅಮ್ಮ, ತಂಗಿ, ತಾಯಿ ಇವ್ರ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪಟ್ಟ ಪ್ರಮಾಣದಲ್ಲಿ ಎಡಭಾಗದಲ್ಲಿ ಎಡಗೈ ಆಗ್ಬೋದು, ಎಡಗಾಲ ಆಗ್ಬೋದು, ತಲೆಯ ಭಾಗದಲ್ಲಿ ಆಗ್ಬೋದು ಸ್ವಲ್ಪ ಸಮಸ್ಯೆಗಳು ಕಾಣುವ ಸಂಭವ ಇದೆ. ಹಾಗಾಗಿ ಅವರ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಗಮನವನ್ನು ಕೊಟ್ಟು ಅವರ ಒಂದು ವಿಚಾರವನ್ನು ಏಕಾಗ್ರತೆ ಸ್ವಲ್ಪ ನೋಡಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಈ ಒಂದು ತಿಂಗಳ ಪರಿಹಾರ ಮಾರ್ಗವನ್ನು ತಿಳಿಸೋದಾದರೆ, ಇವರು ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬರೋದು ತುಂಬ ಉತ್ತಮವಾಗುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಬಡವರಿಗೆ, ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ, ಓದ್ತಕ್ಕಂಥ ವ್ಯಕ್ತಿಗಳಿಗೆ ಪೆನ್ ಆಗ್ಬೋದು, ಪುಸ್ತಕ ಆಗ್ಬೋದು, ಇದನ್ನು ದಾನವಾಗಿ ಅಥವಾ ಪ್ರೀತಿಯಿಂದ ನೀವು ಕೊಡಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಆಗ್ಬೋದು, ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಾಗ್ಬೋದು, ಮಂಜಿನ ಹಾಗೆ ಕರಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಜೀವನದ ಸುಖ ಶಾಂತಿ ನೆಮ್ಮದಿಗೆ ಅದೊಂದು ಉತ್ತಮ ಮಾರ್ಗವಾಗುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣ ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ 9 ಆಗುತ್ತೆ. ವೃಷಭ ರಾಶಿಯವರಿಗೆ 9 ಅಂತಕ್ಕಂಥ ಸಂಖ್ಯೆ ಇವ್ರ ಜೀವನದಲ್ಲಿ ಒಂದು ಲಕ್ಕಿ ನಂಬರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಯಾಕಂದರೆ ಇವರು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ, ಎಲ್ಲ ವಿಚಾರದಲ್ಲೂ ಕೂಡ ಈ ನಂಬರನ್ನು ಬಳಸ್ತಾರೆ. ಅದರಿಂದ ಒಂದು ಉತ್ತಮ ಫಲಿತಾಂಶವನ್ನು ಇವರು ಗಳಿಸ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ನೀಲಿ ಬಣ್ಣ, ಕಡು ನೀಲಿ ಬಣ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ.
ಕಡು ನೀಲಿ ಬಣ್ಣವನ್ನು ಇವರು ಎಲ್ಲ ಕಡೆ ಧರಿಸ್ತಾರೆ, ಎಲ್ಲ ಕಡೆ ವಿಚಾರ ಮಾಡ್ತಾರೆ. ಅತ್ಯಂತ ಇಷ್ಟಕರವಾದಂತಹ ಬಣ್ಣ ಇದಾಗಿರುತ್ತೆ. ಈ ಒಂದು ಬಣ್ಣದಿಂದ ಅವರ ಜೀವನದಲ್ಲಿ ಹೊಸ ಹುರುಪನ್ನು ಇವರು ಪಡ್ಕೋತಾರೆ. ವೃಷಭ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಮಿಶ್ರ ಫಲ ಇದೆ. ಯಾವುದೇ ರೀತಿ ಉತ್ತಮ ಫಲಿತಾಂಶ, ಉತ್ತಮ ಲಾಸ್ ಅಂತ ಯಾವುದೂ ಇಲ್ಲ. ಸ್ವಲ್ಪ ಮಿಶ್ರ ಫಲ, ಸ್ವಲ್ಪ ನೆಗೆಟಿವ್ ಮತ್ತು ಸ್ವಲ್ಪ ಪಾಸಿಟಿವ್ ಎರಡೂ ವಿಚಾರ ಇರೋದ್ರಿಂದ ದಿಢೀರ್ ನಿರ್ಧಾರಗಳಾಗ್ಬೋದು, ಸಡನ್ ಆಗಿ ಏನೋ ಒಂದು ವಿಚಾರ ಮಾಡೋದಾಗ್ಬೋದು. ಯೋಚನೆ ಮಾಡದೆ ಏನು ಮಾಡ್ಲಿಕ್ಕೆ ಹೋಗ್ಬಿಡಿ. ಗುರು ಹಿರಿಯರ ಒಂದು ಅನುಪಸ್ಥಿತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗತ್ತೆ. ಯಾಕಂದರೆ ಈ ಒಂದು ತಿಂಗಳು ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಲಾಸಸ್ ಏನಾದರೂ ನೀವು ತಪ್ಪಾಗಿ ಹೆಜ್ಜೆ ಇಟ್ಟು ಲಾಸ್ ಮಾಡಿಕೊಂಡ್ರೆ ಅದು ದುಪ್ಪಟ್ಟಾಗಿ ನಿಮ್ಮ ತಲೆ ಮೇಲೆ ಕೂರುವಂಥ ಸಂಭವ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಅಗತ್ಯವಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ವೃಷಭ ರಾಶಿಯವರ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.